ಪ್ರಿಯ ವೀಕ್ಷಕರೇ, ವಿಚಾರ ವಿಜಯಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಾನು ಜೀವನವೆಂಬ ದಾರಿಯಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಾನು ನೋಡಿದ್ದು ಮಾತ್ರ ಬಿಗಿದಪ್ಪುವ ಸ್ನೇಹ. ಚಿಕ್ಕವನಿದ್ದಾಗ ನೀಲಿ ಅಂಗಿ ಹಾಕಿ ಹೊರಟಾಗ ನೋಡಿದ್ದು, ಯೌವನದ ಆಸೆಗಳ ಜೊತೆ ಪ್ರೌಢಶಾಲೆಗೆ ಕಾಲಿಟ್ಟಾಗ ಕಂಡದ್ದು, ಮೌನವಾಗಿ ಮಾತು ಬಿಟ್ಟದ್ದು, ಜಗಳವಾಡಿ ದೂರವಾಗಿದ್ದು, ಮಾತಲ್ಲೇ ತುಸುನಕ್ಕಿದ್ದು, ಕಣ್ಣಲ್ಲೇ ಮಾತನಾಡಿದ್ದು, ಹಾಗೆ ಅರ್ಥವಾಗದ ಕೆಮಿಸ್ಟ್ರಿ, ಭಯಭರಿಸುವ ಭೌತಶಾಸ್ತ್ರ, ತಲೆಗೇ ಹೋಗದ ಮ್ಯಾಥಮೆಟಿಕ್ಸ್, ಪಟಪಟ ಮಾತನಾಡುವ ಮಾತೃಭಾಷೆ, ದಿನವಿಡೀ ಪ್ರಯಾಣ, ನಿಲ್ದಾಣವೇ ಸಿಗದ ದಾರಿ, ಟೀಚರ್ ಇಲ್ಲದಾಗ ಮಾಡುವ ತರಲೆ, ರಜೆ ಬಂದಾಗ ಬೇಸರದ ಮಾತು, ಮತ್ತೆ ಸಿಕ್ಕಾಗ ಚಿಗುರಿನ ಸಂತೋಷ, ಎಲ್ಲೆಲ್ಲೂ ಬಾಳಿನುದ್ದಕ್ಕೂ ಕಂಡದ್ದು, ಕೇಳಿದ್ದು, ನೋಡಿದ್ದು, ಸವಿದದ್ದು, ಕಾಲ ಕಳೆದದ್ದು ಮಾತ್ರ ಸ್ನೇಹವೆಂಬ ಆತ್ಮೀಯತೆಯ ಜೊತೆ. ಸ್ನೇಹಿತರೆ, ಅಷ್ಟಕ್ಕೂ ಸ್ನೇಹ ಅಂದರೆ ಏನು? ಎರಡು ಜೀವಗಳ ಬಾಂಧವ್ಯನ, ಪದಗಳೇ ಸಾಲದ ಹಾಗೆ ಮಾತನಾಡೋ ನಾನ್ ಸ್ಟಾಪ್ ಮಾತುಗಳ, ಇಲ್ಲದೆ ಇದ್ದಾಗ ಮಿಸ್ ಮಾಡ್ಕೊಳ್ಳೋ ಅಪೇಕ್ಷನ, ಇದ್ದಾಗ ಡಿಪೆಂಡ್ ಆಗೋ ಡಿಪೆಂಡೆನ್ಸಿನ, ಮಾತನಾಡಬೇಕನ್ಸಿದ್ರೂ ಸುಮ್ಮನಿರುವ ಮೌನವ, ಕಾರಣವಿಲ್ಲದೆ ಕಿತ್ತಾಡೋ ಜಗಳನ, ಗೊತ್ತಿಲ್ಲದೆ ಹೊರಟು ಹೋಗೋ ದಾರಿನ, ಇಲ್ಲ ಒಬ್ಬರನ್ನೊಬ್ಬರು ಬಿಟ್ಟು ಇರದೇ ಇರೋ ಬಂಧನನ, ಕಷ್ಟ ಕಾಲಕ್ಕೆ ಮಾಡೋ ಸಹಾಯನ, ಅಥವಾ ಚಳಿಗಾಲದಲ್ಲಿ ಕೂತು ಬೈಟು ಟೀ ಹೇಳೋ ಅನುಕರಣೆನ, ಗೊತ್ತಿಲ್ಲದೆ ಹಾಗೂ ಹೊಟ್ಟೆ ಕಿಚ್ಚ, ಬೇಕು ಅಂತಲೇ ಕೊಡೋ ಕಾಟನ, ಗೊತ್ತಿಲ್ಲ ಕಣ್ರಿ. ಆದರೆ ನಾವು ಎಲ್ಲದರಲ್ಲೂ ಫೀಲ್ ಆಗೋದು ಮಾತ್ರ ಸ್ನೇಹ ಅನ್ನೋ ಬಂಧನದಲ್ಲಿ. ನೆನಪಿರಲಿ, ಮಗ ಗಾಡಿ ಪಂಚರ್ ಆಯಿತು ಬಂದು ಪಿಕ್ ಮಾಡು, ಮಗ ರೀಚಾರ್ಜ್ ಇಲ್ಲ ಕಾಲ್ ಮಾಡು, ಯಾಕೋ ಬೇಜಾರು ಕಣೋ, ನಾನೆಷ್ಟೇ ನೋಡಿದರೂ ಅವಳು ನೋಡ್ತಿರ್ಲ ಮಗ, ಒಂದೊಳ್ಳೆ ಮೂವಿ ನೋಡೋಣ, ಮಲೆನಾಡು ಕಡೆ ಟ್ರಿಪ್ ಹೋಗೋಣ, ಒಂದು ಟೀ ಜೊತೆ ಸಿಗರೇಟ್ ಹೇಳು ಮಗ, ನೋಟ್ಸ್ ಮಾಡಿಲ್ಲ ಕ್ಲಾಸ್ ಬಂಕ್ ಹಾಕಿ ಎಲ್ಲಾದರೂ ಹೋಗೋಣವಾ. ಎಲ್ಲವೂ ಕೇಳೋಕೆ ಖುಷಿ, ದುಃಖ, ಬೇಜಾರು, ಒಂದೊಳ್ಳೆ ಮೆಮೊರಿ, ಅಥವಾ ಆ ಟೈಮಲ್ಲಿ ಆದಂತಹ ಟೈಮ್ ಪಾಸು, ಇಲ್ಲ ನಮ್ಮ ಲೈಫ್ಗಳಲ್ಲಿ ಸಿಗೋ ನೆನಪುಗಳು, ಗೊತ್ತಿಲ್ಲ ಕಣ್ರಿ. ಆದರೆ ನಾವೆಲ್ಲ ಫೀಲ್ ಆಗೋದು ಮಾತ್ರ ಸ್ನೇಹ ಅನ್ನೋ ಆತ್ಮೀಯತೆ ಜೊತೆ. ಸ್ನೇಹ, ಆಹಾ, ಕೇಳೋಕೆ ಎಷ್ಟು ಹಿತಕರನೋ ಅದೇ ಥರ ಅದನ್ನು ಸವಿಯೋಕ್ಕೂ ಕೂಡ ರುಚಿಕರ ಅಲ್ವಾ. ಲೈಫಲ್ಲಿ ಆಗೋ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಂದಿಯಾಗೋದು ಮಾತ್ರ ಸ್ನೇಹ ಅನ್ನೋ ಒಡಲಲ್ಲೇ ಅಲ್ವಾ. ಕೋಪ ಬಂದಾಗ ಕಿರುಚಾಡಿ ಅದು ಅರ್ಥವಾದಾಗ ಕ್ಷಮೆ ಕೇಳೋದೇ ಅಲ್ವಾ ಸ್ನೇಹ. ಪ್ರತಿಯೊಬ್ಬರ ಬದುಕಲ್ಲೂ ಇರುತ್ತೆ ಸ್ನೇಹ. ಅದು ಕ್ರೈಮೋ, ಲವ್ವೋ, ಜಗಳನೋ, ಕೋಪನೋ, ಭಾವನೆನೋ, ಬಂಧನನೋ, ಹಿಂಸೆನೋ, ಅನಿವಾರ್ಯತೆನೋ, ಮತ್ತೇನೋ ಗೊತ್ತಿಲ್ಲ, ಬದುಕಿನ ಜೊತೆ ಹೆಜ್ಜೆ ಇಡೋ ಬಂಡಿ ಅಂದರೆ ಅದುವೇ ಸ್ನೇಹ. ಯಾವುದೋ ಕಾರಣಗಳಿಗೆ ದೂರವಾಗಿ ಜೊತೆಗಿದ್ದ ಸ್ನೇಹವನ್ನು, ಇನ್ನೊಬ್ಬರೊಳಗಿನ ಆತ್ಮೀಯತೆಯನ್ನು ಕಳೆದುಕೊಂಡು ಬಿಡ್ತೀವಿ. ಆ ಟೈಮ್ನಲ್ಲಿ ಏನು ಹೇಳಿದ್ರು ಅರ್ಥ ಮಾಡ್ಕೊಳ್ಳದೆ ನಡೆದು ಬಿಡ್ತೀವಿ. ಅದೇ ಥರ ಒಬ್ಬೊಂಟಿ ಅನ್ನಿಸ್ದಾಗ ಹೇಳ್ಕೊಳಕ್ಕೆ ಆಗದೆ ಒದ್ದಾಡ್ತೀವಿ. ಅಷ್ಟೇ ಅಲ್ಲ, ಅವ್ರಿಗೋಸ್ಕರ ಪರಿತಪಿಸ್ತೀವಿ, ಕಣ್ಣಂಚಲ್ಲಿ ಒಂಚೂರು ನೀರು ಹಾಕ್ತೀವಿ. ಅದರ ಅರ್ಥ ಕೂಡ ಸ್ನೇಹವೇ ಅಲ್ವಾ. ಇತ್ತೀಚೆಗಂತೂ ಮತಲಬ್ ಕಿ ದುನಿಯಾ, ಮನೆಯ ಜವಾಬ್ದಾರಿಯಿಂದಲೋ, ಜೀವನದಲ್ಲಿ ದುಡ್ಡು ಮಾಡಬೇಕು ಅಂತಲೋ ಕಾರಣಗಳು ಹೇಳಿ ದೂರ ಸರಿದು ಬಿಡ್ತೀವಿ. ಆದರೆ ಅದನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀವಿ ಅನ್ನೋದನ್ನು ನೆನಪು ಮಾಡ್ಕೊಂಡು ನೋಡಿ. ಏನೇ ಇದ್ದರೂ ಕಷ್ಟ ಅಂದಾಗಲೋ, ಇಷ್ಟ ಅಂದಾಗಲೋ, ಮತ್ತೊಂದಕ್ಕೋ ಮಗದೊಂದಕ್ಕೋ ನಮಗೆ ನೆನಪಾಗೋದು ಮಾತ್ರ ಅವರ ಜೊತೆಗಿದ್ದ ಸ್ನೇಹ. ಸ್ನೇಹ ಅಂದರೆ ಅಲ್ಲೆಲ್ಲೋ ಪಕ್ಕದ ಬೀದಿಯಲ್ಲಿರೋ ಹುಡುಗಿ ಅಂದ್ಕೊಂಡ್ರ, ಇಲ್ಲ ಮನದಾಳದ ಮಾತ, ಅಂತರಾಳದ ಕೋಪ, ಮುನಿಸು, ಜಗಳ, ಎಂಜಾಯ್ಮೆಂಟ್, ನೋ, ಅದುವೇ ಯಾವುದೋ ಬಂಧನದ ಆತ್ಮೀಯತೆ. ಸ್ನೇಹಕ್ಕೆ ವಯಸ್ಸಿನ ಮಿತಿಯಿಲ್ಲ ಕಣ್ರಿ. ಜೀವನದುದ್ದಕ್ಕೂ ನಾವು ಮರೆಯೋಕ್ಕಾಗ್ದೇನೆ ಕಾಲ ಕಳೆಯೋದು ಮಾತ್ರ ಸ್ನೇಹದ ಜೊತೆ. ನಿಮಗೂ ನಿಮ್ಮ ಬಾಲ್ಯ, ಕಾಲೇಜ್, ಜಾಬ್, ಪ್ರಯಾಣ, ಹೀಗೆ ಬದುಕಿನುದ್ದಕ್ಕೂ ಸ್ನೇಹ ಆಗಿದ್ದರೆ ಮೀಟ್ ಮಾಡಿ, ಒಬ್ರಿಗೊಬ್ಬರು ಸಮಯ ಕೊಡಿ.
ಅಂತರಂಗದ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳಿ. ಮತ್ತದೇ ಪೋಲಿ ಮಾತುಗಳು, ಮತ್ತದೇ ವಯಸ್ಸಿನ ಮೆಲುಕು, ಮತ್ತದೇ ಭಾವನೆ, ಮತ್ತದೇ ಎಂಜಾಯ್ಮೆಂಟ್, ಮತ್ತದೇ ಸಂಬಂಧಗಳ ನೆನಪು ಆದಂತಹ ಸೀನ್ಗಳ ಜೊತೆ ಮುಗುಳ್ನಗೆ ಕೊಡ್ತಾ ಜೀವನ ಅನ್ನೋ ಪ್ರಯಾಣ ಮಾಡಬೇಕಾದ್ರೆ ನಮಗೆ ನಿರೀಕ್ಷಿತವಾಗಿಯೋ ಅನಿರೀಕ್ಷಿತವಾಗಿಯೋ ಅವರನ್ನು ಭೇಟಿ ಆಗಿಬಿಡ್ತೀವಿ. ನೀರಲ್ಲಿ ದೋಣಿ ಸಾಗೋ ಥರ ಲೈಫಲ್ಲೂ ಸ್ವಲ್ಪ ದೂರ ಪ್ರಯಾಣ ಅವ್ರ ಜೊತೆ ಮಾಡಿಬಿಡ್ತೀವಿ. ಕೊನೆಗೆ ಅವ್ರ ನಿಲ್ದಾಣ ಬಂದಾಗ ಅವ್ರು ಹೋಗ್ತಾರೆ, ನಮ್ಮ ನಿಲ್ದಾಣ ಬಂದಾಗ ನಾವು ಹೋಗ್ಬಿಡ್ತೀವಿ. ಕೊನೆಯದಾಗಿ ಉಳಿಯೋದು ಮಾತ್ರ ಅವ್ರ ಜೊತೆ ಪ್ರಯಾಣದಲ್ಲಿ ಸಾಗಿದಂತಹ ನೆನಪುಗಳು ಮಾತ್ರ. ನೆನಪು ಅನ್ನೋದೇ ಹಾಗೆ ಕಣ್ರಿ. ಅವ್ರ ಜೊತೆ ಇದ್ದಂತಹ ಸಲಿಗೆ, ಸಹನೆ, ಪ್ರೀತಿ, ಅಕ್ಕರೆ, ಅಳು, ನಗು, ಸುಖ, ದುಃಖ, ಸಂತೋಷ, ಹಣ, ಆಸ್ತಿ, ಮೋಸ, ವಂಚನೆ, ಕಾಮ, ಕ್ರೋಧ, ಹೀಗೆ ಅವ್ರ ಜೊತೆ ಇದ್ದಂತಹ ನೆನಪು ಮಾತ್ರ ನಮ್ಮ ಜೊತೆ ಇನ್ನೊಂದಷ್ಟು ದಿನ ಪ್ರಯಾಣ ಬೆಳೆಸುತ್ತೆ. ಈ ಸ್ನೇಹ ಅನ್ನೋ ಪ್ರಯಾಣನೇ ಹಾಗೆ, ನೆನಪುಗಳಿಗೆ ಜನ್ಮ ನೀಡಿ ಸಮಯ ಅನ್ನೋದಕ್ಕೆ ಮರಣ ನೀಡುತ್ತೆ. ನಮ್ಮೆಲ್ಲರ ಪ್ರಯಾಣದಲ್ಲಿ ಸ್ನೇಹ ಅನ್ನೋದೇ ಒಂದು ಬಂಧನವನ್ನು ಕಟ್ಟೋ ಸೇತುವೆ. ಈ ಸೇತುವೆ ಕಟ್ಟೋ ನಾವು ಕೊಡಬೇಕಾಗಿರೋದು ಮಾತ್ರ ಸಮಯ ಅನ್ನೋ ರಿವಾರ್ಡ್ಸ್ಗಳನ್ನು. ಆಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯ ಗೆಳೆಯರಿಗೆ ಶೇರ್ ಮಾಡಿ. ಇದೇ ರೀತಿಯ ಆಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಪ್ರೀತಿಯ ಕನ್ನಡಿಗನ ನಮಸ್ಕಾರ.